ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕೆಪಿಎಸ್ಸಿ ಟೈಮ್ಸ್. ಸೊ ನಾವು ಮೇ 7th ರಿಲೇಟೆಡ್ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಲೈನರ್ ಕರೆಂಟ್ ಅಫೇರ್ಸ್ ನ ನೋಡ್ಕೊಳ್ಳೋಣ. ಹೊಸಬರಾಗಿದ್ದರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ, ಅದರ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಅಂತಂದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಯೂಟ್ಯೂಬ್ ಕೂಡ ಸ್ವಲ್ಪ ಬೇರೆ ಕಡೆ ಕಮೆಂಟ್ ಮಾಡುತ್ತೆ. ಅದರ ಜೊತೆಗೆ ನಿಮಗೆ ಈ ವಿಡಿಯೋ PDF ಮತ್ತೆ ವಾಟ್ಸ್ಆಪ್ ಗ್ರೂಪ್ ಜಾಯಿನ್ ಆಗಿ ನೋಟ್ಸ್ ಬೇಕು ಅಂತಂದ್ರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಎಕ್ಸ್ಟ್ರಾ ಪಾಯಿಂಟ್ಸ್ ಏನೇನಿರುತ್ತಲ್ಲ ಅದನ್ನೆಲ್ಲನೂ ಕೂಡ ನೀವು ಡೆಲಿಟ್ ಆಗ್ತಾ ಇದ್ದೀರಿ. ಫಸ್ಟು ನಾವು ಬಂದ್ಬಿಟ್ಟು PM ಕೇರ್ಸ್ ಫುಲ್ ಫಾರ್ಮ್ನ ನೋಡ್ಕೊಳ್ಳೋಣ. ನೋಡಿ, ಪ್ರೈಮ್ ಮಿನಿಸ್ಟರ್ ಸಿಟಿಸನ್ ಅಸಿಸ್ಟೆನ್ಸ್ ಆ್ಯಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುವೇಶನ್ ಅಂತ, ಅದನ್ನು ನಾವೇನಂತ ಕರಿತೀವಿ PM ಕೇರ್ಸ್ ಫಂಡ್ ಅಂತ. ಇವಾಗ ರೀಸೆಂಟಾಗಿ ನೋಡ್ಕೋಬೇಕು ಅಂತಂದರೆ ತುಂಬಾ ಜಾಸ್ತಿ ನ್ಯೂಸಲ್ಲಿದೆ ನಮಗೆ PM ಕೇರ್ಸ್ ಫಂಡು. ಇದರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ನ ನಾವು ನೋಡ್ಕೊಳ್ಳೋಣ. ಎಕ್ಸಾಮಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನೀವು ಕೂಡ ನೋಟ್ ಮಾಡ್ಕೊಂಡಿರಿ. ಫಸ್ಟ್ ಆಫ್ ಆಲ್ ನಾವು ನೋಡ್ಕೊಂಡ್ವಿ PM ಕೇರ್ಸ್ ಅಂತಂದರೆ ಏನು ಅಂತ. ಅದೇನು, ಪ್ರೈಮ್ ಮಿನಿಸ್ಟರ್ಸ್ ಸಿಟಿಸನ್ ಅಸಿಸ್ಟೆನ್ಸ್ ಆ್ಯಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುವೇಶನ್ ಫಂಡ್ ಅಂತ. ಎಮರ್ಜೆನ್ಸಿ ಸಿಚುವೇಷನಲ್ಲಿ ಯೂಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಇರುವಂಥ ಒಂದು ಪಬ್ಲಿಕ್ ಫಂಡ್ ಇದು. ಸೊ ಇದು ಫಸ್ಟ್ ಪಾಯಿಂಟ್ ಏನು ಅಂತಂದರೆ, ಇದು ಪಬ್ಲಿಕ್ ಚಾರಿಟೇಬಲ್ ಫಂಡ್ ಆಗಿರುತ್ತೆ. ತುಂಬ ಇಂಪಾರ್ಟೆಂಟ್ ಇದು. ಸೊ ಇದನ್ನು ನೋಡಿ, ಕೋವಿಡ್ ಸಿಚುವೇಷನ್ನೆಲ್ಲ ಫೈಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಬಂದಿತ್ತು. ಇವಾಗ ಸಿಚುವೇಶನ್ ತುಂಬ ವರ್ಸ್ಟ್ ಆಗ್ತಿರೋಂಥದ್ರಿಂದ ಎಲ್ಲರೂ ಕೂಡ ಕ್ವೆಶನ್ ಮಾಡ್ತಾಯಿದ್ರು ಎಲ್ಲಿ ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂತ. ಯಾಕಂತಂದರೆ ಇದರ ರಿಲೇಟೆಡ್ಡು RTI ಫೈಲ್ ಮಾಡಿದಾಗ ಅಂತಂದರೆ ರೈಟ್ ಟು ಇನ್ಫಾರ್ಮೇಷನ್, ಇದನ್ನು ಎಲ್ಲಿ ಯೂಟಿಲೈಸ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು RTI ಫೈಲ್ ಮಾಡಿದಾಗ ಅದರಲ್ಲಿ ರಿಪ್ಲೈ ಏನು ಬಂದಿತ್ತು ಅಂತಂದರೆ, ಇದು RTI ಅಂಡರಲ್ಲಿ ಬರೋಲ್ಲ, ನಾವು ಇದ್ರ ಬಗ್ಗೆ ಹೇಳೋಕ್ಕಾಗಲ್ಲ ಎಲ್ಲಿ ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಪಾಯಿಂಟು ನಾವು ನೋಡ್ಕೋಬೇಕು ಅಂತಂದರೆ, ಇದು ಡೆಡಿಕೇಟೆಡು ನ್ಯಾಷನಲ್ ಫಂಡ್. ಇದು ಬಂದ್ಬಿಟ್ಟು ಡೆಡಿಕೇಟೆಡು ನ್ಯಾಷನಲ್ ಫಂಡು. ಮೇನ್ ಆಬ್ಜೆಕ್ಟಿವ್ ಏನಿದೆ ಇದ್ರದ್ದು ಅಂತಂದರೆ, ಮೇನ್ ಆಬ್ಜೆಕ್ಟಿವ್ ಬಂದ್ಬಿಟ್ಟು ಎಮರ್ಜೆನ್ಸಿ ಸಿಚುವೇಷನು, ಇಲ್ಲ ಅಂತಂದರೆ ಡಿಸ್ಟ್ರೆಸ್ನ ಫೈಟ್ ಮಾಡ್ಕೊಳ್ಳೋದಕ್ಕೋಸ್ಕರ. ಅಂತಂದರೆ ಈಗ ಫ್ಲಡ್ ಬಂತು, ಎಮರ್ಜೆನ್ಸಿ ಸಿಚುವೇಷನು. ಅರ್ತ್ಕ್ವೇಕ್ ಏನಾದ್ರು ಬಂತು, ಅದು ಕೂಡ ಎಮರ್ಜೆನ್ಸಿ ಸಿಚುವೇಷನು. ಕೋವಿಡ್ ಪ್ಯಾಂಡಮಿಕ್ ಬಂದಿದೆ, ಇದು ಕೂಡ ಎಮರ್ಜೆನ್ಸಿ ಸಿಚುವೇಷನು. ಈಗ ಇದರಲ್ಲಿ ಕೆಲವೊಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನಾವು ನೋಡ್ಕೊಳ್ಳೋಣ. ಫಸ್ಟ್ ಒಂದು ಬಂದ್ಬಿಟ್ಟು PM ಕೇರ್ಸ್ ಆಗಿರೋದ್ರಿಂದ ಚೇರ್ಮನ್ ಯಾರಾಗಿರ್ತಾರೆ ಇದ್ರದ್ದು ಅಂತಂದರೆ, ಚೇರ್ಮನ್ನು ಇದ್ರದ್ದು ಪ್ರೈಮ್ ಮಿನಿಸ್ಟರೇ ಆಗಿರ್ತಾರೆ. ಇಲ್ಲಿ ಪ್ರೈಮ್ ಮಿನಿಸ್ಟರು ಎಕ್ಸ್ ಅಫಿಷಿಯೋ ಚೇರ್ಮನ್ ಆಗಿರ್ತಾರೆ. ಎಕ್ಸ್ ಅಫಿಷಿಯೋ ಚೇರ್ಮನ್ ಅಂತಂದರೆ ನೆಕ್ಸ್ಟ್ ಯಾರಾದರೂ ಪ್ರೈಮ್ ಮಿನಿಸ್ಟರ್ ಆದರೆ ಅವರು ಕೂಡ ಬೈ ಡಿಫಾಲ್ಟು PM ಕೇರ್ಸಿನ ಚೇರ್ಮನ್ ಆಗಿರ್ತಾರೆ. ಗೊತ್ತಾಯ್ತಲ್ಲ, ಅದನ್ನು ನಾವು ಎಕ್ಸ್ ಅಫಿಷಿಯೋ ಅಂತ ಹೇಳ್ಬಿಟ್ಟು ಕರಿತೀವಿ. ಎಕ್ಸಾಂಪಲು, ಈಗ ವೈಸ್ ಪ್ರೆಸಿಡೆಂಟು ಬಂದ್ಬಿಟ್ಟು ಇವರು ಎಕ್ಸ್ ಅಫಿಷಿಯೋ ಚೇರ್ಮನ್ನು, ಯಾವುದ್ರದ್ದು, ರಾಜ್ಯಸಭಾದು ಎಕ್ಸ್ ಅಫಿಷಿಯೋ ಚೇರ್ಮನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾಕೆ ಅಂತಂದರೆ ವೈಸ್ ಪ್ರೆಸಿಡೆಂಟಾಗಿ ಎಲೆಕ್ಟ್ ಆದರೆ ಸಾಕು, ಆಟೋಮೆಟಿಕ್ಕಾಗಿ ರಾಜ್ಯಸಭಾ ಚೇರ್ಮನ್ ಆಗ್ತಾರೆ ಅಂತ. ಅದೇ ಥರ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಆದರೆ ಸಾಕು, PM ಕೇರ್ಸಿನ ಚೇರ್ಮನ್ ಆಗಿರ್ತಾರೆ ಅಂತ. ನೆಕ್ಸ್ಟು ನಮಗೆ ಇದರಲ್ಲಿ ಟ್ರಸ್ಟಿಗಳು ಬರ್ತಾರೆ. ಸೊ ಟ್ರಸ್ಟಿಗಳಲ್ಲಿ 3 ಜನ ಟ್ರಸ್ಟಿ ಇರ್ತಾರೆ, ಅವರು ಕೂಡ ಎಕ್ಸ್ ಅಫಿಷಿಯೋ ಆಗಿರ್ತಾರೆ. ಎಕ್ಸ್ ಅಫಿಷಿಯೋ ಈ ಟರ್ಮನ್ನು ನೀವು ನೆನ್ಪಿಟ್ಕೊಂಡಿರಬೇಕು, ಎಕ್ಸ್ ಅಫಿಷಿಯೋ. ಫಸ್ಟ್ ಒಂದು ಬಂದ್ಬಿಟ್ಟು ಮಿನಿಸ್ಟರ್ ಆಫ್ ಡಿಫೆನ್ಸ್ ಯಾರಾಗಿರ್ತಾರೆ, ಅವರು ಕೂಡ ಇದರಲ್ಲಿ ಟ್ರಸ್ಟಿ ಆಗಿರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಅಥವಾ ಹೋಮ್ ಮಿನಿಸ್ಟರ್ ಏನಿರ್ತಾರಲ್ಲ, ಅವರು ಕೂಡ ಇದರಲ್ಲಿ ಎಕ್ಸ್ ಅಫಿಷಿಯೋ ಟ್ರಸ್ಟಿ ಆಗಿರ್ತಾರೆ. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಮಿನಿಸ್ಟರ್ ಆಫ್ ಫೈನಾನ್ಸು ಕೂಡ ಇದರಲ್ಲಿ ಎಕ್ಸ್ ಅಫಿಷಿಯೋ ಟ್ರಸ್ಟಿ ಆಗಿರ್ತಾರೆ. ಇಷ್ಟು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಸು. ಇವಾಗ ಕೋವಿಡ್ ಸಿಚುವೇಶನ್ ಇರೋದ್ರಿಂದ ಯಾವ ಥರ ಯುಟಿಲೈಸೇಷನ್ ನಡೀತಾ ಇದೆ ಇದು ಫಂಡ್ಸ್ ಇದ್ದು ಅಂತ ಹೇಳ್ಬಿಟ್ಟು ಕ್ವೆಶನ್ ಮಾಡ್ಕೊಂಡಿದ್ರು. ಅದಕ್ಕೋಸ್ಕರ ಇದು ತುಂಬ ಜಾಸ್ತಿ ನ್ಯೂಸಲ್ಲಿತ್ತು. ಅದಾದಮೇಲೆ ಇದರಿಂದಾಗಿ ಹಾಸ್ಪಿಟಲ್ಸು ಮತ್ತು ಬೇರೆ ಕಡೆಗೆ ಇನ್ಫ್ರಾಸ್ಟ್ರಕ್ಚರು, ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊತಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟು ಕೂಡ ನಮ್ಮಲ್ಲಿ ಬಂದಿತ್ತು. ನೆಕ್ಸ್ಟು ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದು ಯಾರ ಇನಿಷಿಯೇಟಿವ್ ಅಂತ ಕೇಳಿದ್ರೆ ನಮಗೆ ಇದು ನೋಡಿ, ನಮಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆಗೆ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಇಬ್ಬರು ಸೇರಿ ಮಾಡಿರೋಂಥ ಒಂದು ಇನಿಷಿಯೇಟಿವ್ ಇದು. ಈಗ ಇದ್ರ ಮೇಲೆ ಕೆಲವೊಂದು ಪಾಯಿಂಟ್ಸ್ನ ನಾವು ನೋಡ್ಕೊಳ್ಳೋಣ. NPCI ಅಂತಂದರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. NPCI ಅಂತಂದ್ರೇನು, ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಈಗ NPCI ನ್ಯೂಸಲ್ಲಿ ಯಾಕಿತ್ತು ಅಂತಂದರೆ ನೋಡಿ, NPCI ಏನು ಮಾಡಿದೆ ಅಂತಂದರೆ, NPCI ರೆಫ್ಯೂಸ್ ಮಾಡಿದೆ ಫಂಡ್ಸ್ನ ಬ್ಲಾಕ್ ಮಾಡ್ಕೊಳ್ಳೋದಕ್ಕೆ. ಯಾವುದಕ್ಕೋಸ್ಕರ ಅಂತಂದರೆ ಕ್ರಿಪ್ಟೋ ಕರೆನ್ಸಿ ಟ್ರೇಡ್ಗೆ ಏನು ಹೋಗುತ್ತೆ ಆ ಫಂಡ್ಸ್ನ ಬ್ಲಾಕ್ ಮಾಡ್ಕೊಳ್ಳೋದಕ್ಕೆ ರೆಫ್ಯೂಸ್ ಮಾಡಿದೆ. ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಇದ್ರ ಬಗ್ಗೆ ಡೀಟೇಲಾಗಿ ನೋಡ್ಕೊಳ್ಳೋಣ. ಇವಾಗ ಕ್ರಿಪ್ಟೋ ಕರೆನ್ಸಿ ಅಂತಂದರೆ ಏನು, ಇದೊಂದು ಡಿಜಿಟಲ್ ಕರೆನ್ಸಿ ಆಗಿರುತ್ತೆ. ಎಕ್ಸಾಂಪಲು ಬಿಟ್ ಕಾಯಿನ್ ಆಗಿರ್ಬೋದು, ಇಲ್ಲ ಅಂತಂದರೆ ಇಥೀರಿಯಮ್ ಅಂತ ಆಗಿರುತ್ತೆ. ಈಗ ರೀಸೆಂಟಾಗಿ ನಾವು ನೋಡ್ಕೊಂಡಿದ್ದೀವಿ ಡಾಜ್ ಕಾಯಿನ್ ಅಂತ ಬಂದಿದೆ. ಈ ಥರದ್ದು ಎಲ್ಲದೂ ಕೂಡ ಏನಾಗಿರುತ್ತೆ ಅಂತಂದರೆ ಇವೆಲ್ಲದೂ ಕೂಡ ಕ್ರಿಪ್ಟೋ ಕರೆನ್ಸಿ. ಸೊ ಈ ಕ್ರಿಪ್ಟೋ ಕರೆನ್ಸಿನ ನೀವು ಪರ್ಚೇಸ್ ಮಾಡ್ಕೋಬೇಕು ಅಂತಂದರೆ
ಇದಕ್ಕೆ ಇಂಡಿಯಾದಲ್ಲಿ ಅಪ್ಲಿಕೇಶನ್ಸ್ಗಳಿದ್ದಾವೆ. ಎಕ್ಸಾಂಪಲು CoinDCX ಅಂತ ಇದೆ, ಯೂನೋ ಕಾಯಿನ್ ಅಂತ ಇದೆ. ಇವನ್ನೆಲ್ಲದನ್ನೂ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಅದ್ರ ಒಳಗಡೆ ನೀವು ಕ್ರಿಪ್ಟೋ ಕರೆನ್ಸೀಸ್ನ ಪರ್ಚೇಸ್ ಮಾಡ್ಕೊಂಡಿರ್ಬೋದು. ಸೊ ಈಗ ಅಪ್ಲಿಕೇಶನ್ ಬಂದಾಗ ಅದರಲ್ಲಿ ನಿಮಗೆ ತೋರಿಸುತ್ತೆ, ಓಕೆ ಬಿಟ್ಕಾಯಿನು ಬಂದ್ಬಿಟ್ಟು ಇಷ್ಟು ಅಮೌಂಟಿಗಿದೆ, ಇಥೀರಿಯಮ್ ಅಮೌಂಟು ಇಷ್ಟಿದೆ, ಅದಾದಮೇಲೆ ಡಾಜ್ ಕಾಯಿನ್ ಅಮೌಂಟು ಇಷ್ಟಿದೆ ಅಂತ ಹೇಳ್ಬಿಟ್ಟು ನಿಮಗೆ ಇದರಲ್ಲಿ ಅಮೌಂಟ್ಗಳೆಲ್ಲದು ಕೂಡ ನಿಮಗೆ ಕಾಣುತ್ತೆ. ಈ ಅಪ್ಲಿಕೇಶನಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೇಕಲ್ಲ. ಸೊ ಪರ್ಚೇಸ್ ಮಾಡ್ಕೋಬೇಕು ಅಂತಂದರೆ ನಾವು ರುಪೀಸಲ್ಲೇ ಪರ್ಚೇಸ್ ಮಾಡ್ಕೋಬೇಕು, ಕರೆಕ್ಟ್ ಅಲ್ವಾ? ಸೊ ರುಪೀಸಲ್ಲೇ ಪರ್ಚೇಸ್ ಮಾಡ್ಕೋಬೇಕು ಅಂತಂದರೆ ಈ ಅಪ್ಲಿಕೇಶನಲ್ಲಿ ಏನಾಗಿರುತ್ತೆ, ಅವರು ಕೂಡ ನಾವು ಅಮೆಝಾನಲ್ಲಿ ಪರ್ಚೇಸ್ ಮಾಡ್ಕೊಂಡಾಗ ಯಾವ ಥರ ಬರುತ್ತೆ ನಮಗೆ ಚೆಕ್ಔಟ್ ಪೇಜು, ಅದೇ ಥರ ಇದರಲ್ಲೂ ಕೂಡ ಬಂದಿರುತ್ತೆ. ಅಂತಂದರೆ ಕಾರ್ಡಲ್ಲಿ ಪೇಮೆಂಟ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೋಬೋದು, ಇಂಟರ್ನೆಟ್ ಬ್ಯಾಂಕಿಂಗಿಂದ ಪರ್ಚೇಸ್ ಮಾಡ್ಕೋಬೋದು, ಇಲ್ಲ ಅಂತಂದರೆ UPI ಮೂಲಕ ನಾವು ಪರ್ಚೇಸ್ ಮಾಡ್ಕೋಬೋದು. ಈ UPI ಮೂಲಕ ನಾವು ಪರ್ಚೇಸ್ ಮಾಡಿಕೊಂಡ್ರೆ ಅದು NPCI ಮೂಲಕನೇ ಹೋಗುವಂಥದ್ದಲ್ಲ, ಯಾಕಂತಂದರೆ UPI NPCI ಅಂಡರಲ್ಲೇ ಬರುವಂಥದ್ದು. ಸೊ NPCIನ ಯೂಟಿಲೈಸ್ ಮಾಡಿಕೊಂಡು ಅಥವಾ UPIನ ನಾವು ಯೂಟಿಲೈಸ್ ಮಾಡಿಕೊಂಡು ಏನು ಕ್ರಿಪ್ಟೋ ಕರೆನ್ಸೀಸ್ನ ಪರ್ಚೇಸ್ ಮಾಡ್ಕೊತಾ ಇದ್ದಾರಲ್ಲ ಅದನ್ನು ನೀವು ಬ್ಲಾಕ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿತ್ತು. ಬಟ್ NPCI ನಾವು ಅದನ್ನು ಬ್ಲಾಕ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳಿದೆ. ಅದಕ್ಕೆ NPCI ನ್ಯೂಸಲ್ಲಿ ಇತ್ತು. ಕ್ರಿಪ್ಟೋ ಕರೆನ್ಸೀಸ್ ಬಗ್ಗೆ 2 ಪಾಯಿಂಟ್ ನೋಡ್ಕೋಬೇಕು ಅಂತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡ್ಕೊಂಡಿತ್ತು. ಬಟ್ ಅದರ ರಿಲೇಟೆಡ್ಡು ಹಿಯರಿಂಗು ಸುಪ್ರೀಂ ಕೋರ್ಟಲ್ಲಿ ಹೋದಾಗ ಸುಪ್ರೀಂ ಕೋರ್ಟ್ ಏನಂದಿದೆ ಅಂತಂದರೆ ಇದನ್ನು ನಾವು ಬ್ಯಾನ್ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದೆ. ಅದ್ರ ಜೊತೆಗೆ NPCI ರಿಲೇಟೆಡು ಕೆಲವೊಂದು ಪಾಯಿಂಟ್ಸನ್ನ ನಾವು ನೋಡ್ಕೊಂಡಿರಬೇಕು. ಫಸ್ಟ್ ಒಂದು ಬಂದ್ಬಿಟ್ಟು NPCI ಒಂದು ಅಂಬ್ರೆಲಾ ಆರ್ಗನೈಸೇಷನ್ ಅಂತಂದರೆ ಇದ್ರ ಒಳಗಡೆ ಬೇರೆ ಬೇರೆ ಥರದ್ದು ಇನಿಷಿಯೇಟಿವ್ಸ್ ಬಂದಿರುತ್ತೆ. ಒಂದು ಅಂಬ್ರೆಲಾ ಒಳಗಡೆ ಬೇರೆ ಬೇರೆ ಥರದ್ದು ಇನಿಷಿಯೇಟಿವ್ಸ್ ಬಂದಿರುತ್ತೆ. ಯಾವುದಾದ್ರು ಅಂತಂದರೆ ರೀಟೇಲ್ ಪೇಮೆಂಟ್ಸು, ಸೆಟಲ್ಮೆಂಟ್ ಸಿಸ್ಟಮು, ಇವೆಲ್ಲದೂ ಕೂಡ NPCI ಅಂಡರಲ್ಲೇ ಬರುವಂಥದ್ದು. ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿರೋಂಥದ್ದು ಯಾರು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ಲಸ್ ನಮಗೆ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್, ಇವರು ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿರೋಂಥದ್ದು. ಒಂದು ಆ್ಯಕ್ಟ್ ಅಂಡರಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ರು, ಸೆಟಲ್ಮೆಂಟ್ಸ್ ಆ್ಯಕ್ಟ್ 2007 ಅಂಡರಲ್ಲಿ. ಸೊ NPCI ಮತ್ತು ಅದರ ರಿಲೇಟೆಡು ಪಾಯಿಂಟ್ಸು ಎಲ್ಲದೂ ಕೂಡ ನಿಮಗೆ ಅರ್ಥ ಆಗಿದೆ. ಕ್ರಿಪ್ಟೋ ಕರೆನ್ಸೀಸ್ ಬೇಸಿಕ್ಸು ಕೂಡ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲ ಅಕಸ್ಮಾತ್ ಅರ್ಥ ಆಗಿಲ್ಲ ಅಂತಂದರೆ ಅದನ್ನು ನೀವು ಸ್ವಲ್ಪ ರಿವೈಂಡ್ ಮಾಡ್ಕೊಂಡು ಅಟ್ಲೀಸ್ಟ್ ನೋಡ್ಕೊಂಡಿರಿ, ಯಾಕಂತಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿನ್ನೆ ನಾವು ನೋಡ್ಕೊಂಡಿದ್ವಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು ಫಾರೆಕ್ಸ್ ರಿಸರ್ವ್ಸಲ್ಲಿ ಏನೇನಿರುತ್ತೆ ಅಂತ ಹೇಳ್ಬಿಟ್ಟು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು ಫಾರೆಕ್ಸ್ ರಿಸರ್ವ್ಸಲ್ಲಿ ಏನೇನಿರುತ್ತೆ, ಫಾರಿನ್ ಕರೆನ್ಸಿ ಅಸೆಟ್ಸ್ ಇರುತ್ತೆ, ಗೋಲ್ಡ್ ಇರುತ್ತೆ, SDR IMF ಇಂದಿರುತ್ತೆ, ರಿಸರ್ವ್ ಪೊಸಿಷನ್ ಇರುತ್ತೆ IMFಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ವಿ. ಇವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡಿರೋಂಥದ್ದೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟು 1934 ಅಂಡರಲ್ಲಿ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟು 1934 ಏನಿದೆಯಲ್ಲ ಅದರ ಅಂಡರಲ್ಲಿ ಕೆಲವೊಂದು ಪ್ರಾವಿಷನ್ಸ್ಗಳನ್ನ ನಾವು ನೋಡ್ಕೊಳ್ಳೋಣ, ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಒಂದು ಬಂದ್ಬಿಟ್ಟು ನಾವು ನ್ಯೂಸ್ ಪೇಪರಲ್ಲಿ ತುಂಬ ಸರಿ ನೋಡ್ಕೊಂಡಿರ್ತೀವಿ ಶೆಡ್ಯೂಲ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು. ಸೊ ಶೆಡ್ಯೂಲ್ ಬ್ಯಾಂಕ್ ಅಂತಂದರೆ ಯಾವ ಬ್ಯಾಂಕು? ಆ ಬ್ಯಾಂಕಿನ ಹೆಸರು ಬಂದ್ಬಿಟ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ ಏನಿದೆಯಲ್ಲ, ಸೊ ಈ ಆ್ಯಕ್ಟ್ ಅಂಡರಲ್ಲಿ 2ನೇ ಶೆಡ್ಯೂಲಲ್ಲಿ ಯಾವ ಬ್ಯಾಂಕ್ಗಳ ಹೆಸರಿದ್ದಾವೆ ಅವನ್ನು ನಾವು ಶೆಡ್ಯೂಲ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಫಸ್ಟ್ ಪಾಯಿಂಟು. ಸೆಕೆಂಡ್ ಒಂದು ಬಂದ್ಬಿಟ್ಟು ಏನಾಗಿರುತ್ತೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನೇನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳಿರುತ್ತೆ. ಸೊ ಸೆಕ್ಷನ್ 17 ಡಿಫೈನ್ಸ್ ವೇರಿಯಸ್ ಟೈಪ್ಸ್ ಆಫ್ ಬಿಸ್ನೆಸಸ್ ವಿಚ್ RBI ಮೇ ಟ್ರಾನ್ಸಾಕ್ಟ್. ಇದರಲ್ಲಿ ಏನಾಗಿರುತ್ತೆ ಅಂತಂದರೆ ಡೆಪಾಸಿಟ್ ಫ್ರಾಮ್ CG ಆರ್ SG ವಿತೌಟ್ ಇಂಟ್ರೆಸ್ಟ್. ಇದರಲ್ಲಿ CG ಅಂತಂದರೆ ಏನಾಗುತ್ತೆ, ಸೆಂಟ್ರಲ್ ಗೌರ್ಮೆಂಟು, SG ಅಂತಂದರೆ ಸ್ಟೇಟ್ ಗೌರ್ಮೆಂಟ್ ವಿತೌಟ್ ಇಂಟ್ರೆಸ್ಟು. ಅದಾದಮೇಲೆ ಸೇಲು ಪರ್ಚೇಸ್ ಆಫ್ ಫಾರಿನ್ ಎಕ್ಸ್ಚೇಂಜು, ಬಿಲ್ಸ್ ಆಫ್ ಎಕ್ಸ್ಚೇಂಜು, ಪ್ರಾಮಿಸರಿ ನೋಟ್ಸು. ನೆಕ್ಸ್ಟ್ ಬಂದ್ಬಿಟ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಮರ್ಜೆನ್ಸಿ ಲೋನ್ಸು ಕೂಡ ಪ್ರೊವೈಡ್ ಮಾಡುತ್ತಂತೆ ಬ್ಯಾಂಕ್ಸಿಗೆ ಲಿಬರಲ್ ಟರ್ಮ್ಸಲ್ಲಿ ಅಗೇನ್ಸ್ಟ್ ಪ್ರಾಮಿಸರಿ ನೋಟ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡಬೇಕು ಅಂತಂದರೆ ವಿಚ್ RBI ಕೆನಾಟ್ ಡೂ, RBI ಏನೇನು ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು, ಶೇರ್ಸು ಪರ್ಚೇಸ್ ಮಾಡ್ಕೊಳ್ಳೋವಂಥದ್ದು, ಟ್ರೇಡ್ ಮಾಡೋವಂಥದ್ದು, ಲೋನ್ಸು ಅಥವಾ ಅಡ್ವಾನ್ಸಸ್ನ ಮಾಡೋವಂಥದ್ದು, ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಮತ್ತು ಕರೆಂಟ್ ಅಕೌಂಟ್ಸ್, ಇವೆಲ್ಲದೂ ಕೂಡ RBI ಮಾಡೋಕ್ಕೆ ಆಗಲ್ಲ ಅಂತ. ನೆಕ್ಸ್ಟು ಸೆಕ್ಷನ್ 20 ಏನು ಹೇಳುತ್ತೆ ಅಂತಂದರೆ ಬ್ಯಾಂಕರ್ ಟು ಗೌರ್ಮೆಂಟು, ಅದಾದಮೇಲೆ ಪರ್ಫಾರ್ಮ್ಸ್ ವೇರಿಯಸ್ ಫಂಕ್ಷನ್ಸ್ ಆಫ್ ಗೌರ್ಮೆಂಟ್ ಟು ಮ್ಯಾನೇಜಸ್ ಪಬ್ಲಿಕ್ ಡೆಟ್ ಆಫ್ ಗೌರ್ಮೆಂಟ್ ಅಂತ ಹೇಳ್ಬಿಟ್ಟು. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ ಅಂಡರಲ್ಲಿ ಏನೇನು ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಇದ್ದಾವೆ ಅಂತ ಹೇಳ್ಬಿಟ್ಟು ನೀವೇನಾದ್ರು ಸಮರಿಯಲ್ಲಿ ನೋಡ್ಕೋಬೇಕು ಅಂತಂದರೆ ಇವನ್ನೆಲ್ಲದನ್ನೂ ಕೂಡ ಒಂದ್ಸರಿ ನೋಡ್ಕೊಂಡಿರಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಕಾನಮಿಯಲ್ಲಿ ಈ ಥರದ ಕ್ವೆಶನ್ಸ್ ಅಂತೂ ಯೂಶ್ವಲಾಗಿ ಕೇಳ್ತಾನೆ ಇರ್ತಾರೆ. ಸೊ ಒಂದ್ಸರಿ ನೋಡ್ಕೊಂಡಿದ್ರೆ ನಿಮಗೂ ಕೂಡ ಅದು ಹೆಲ್ಪ್ಫುಲ್ ಆಗಿರುತ್ತೆ. ಸೊ ನೆಕ್ಸ್ಟು ನಾವು ನೋಡ್ಕೊಳ್ಳೋಣ. ನೆಕ್ಸ್ಟ್ ಏನು ಹೇಳ್ತಿದೆ ಅಂತಂದರೆ ಇಲ್ಲೊಂದು ಡೆಫಿನೇಷನ್ ಹೇಳ್ತಾ ಇದೆ, rainfall is about 10 centimeter or above per hour. ಸೊ 10 ಸೆಂಟಿಮೀಟರ್ ಅಥವಾ ಅದಕ್ಕಿಂತ ಜಾಸ್ತಿ ಪರ್ ಅವರು ಏನಾದರೂ ಮಳೆ ಬಂದಿದ್ದು 10 × 10 ಕಿಲೋಮೀಟರ್ ಏರಿಯಾದಲ್ಲಿ ಆ ಥರ ಏನಾದ್ರು ಏರಿಯಾದಲ್ಲಿ ಇಷ್ಟು ಎಸ್ಟಿಮೇಟ್ ಮಾಡ್ಕೊಂಡಿದ್ರೆ ಅದನ್ನು ನಾವು
ಕ್ಲೌಡ್ ಬರ್ಸ್ಟ್ ಇವೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ 10x10 ಏರಿಯಾ, ಸೊ 10x10 ಏರಿಯಾ ಅಂಡರಲ್ಲಿ ರೇನ್ಫಾಲ್ ಆಗಿದೆ. ಈ ರೇನ್ಫಾಲು ಪರ್ ಅವರ್ ಬಂದ್ಬಿಟ್ಟು ನಿಯರ್ಲಿ 10 ಸೆಂಟಿಮೀಟರು ಅಥವಾ ಅದಕ್ಕಿಂತ ಜಾಸ್ತಿ ಇದೆ. ಅವಾಗ ಅದನ್ನು ನಾವು ಕ್ಲೌಡ್ ಬರ್ಸ್ಟ್ ಇವೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದೊಂದು ಡೆಫಿನೇಷನು ತುಂಬ ಇಂಪಾರ್ಟೆಂಟು. ಯಾಕೆ ನ್ಯೂಸಲ್ಲಿತ್ತು ಕ್ಲೌಡ್ ಬರ್ಸ್ಟು ಈವೆಂಟು ಅಂತಂದರೆ, ರೀಸೆಂಟಾಗಿ ಅಂತಂದರೆ ಮೊನ್ನೆನೇ ಉತ್ತರಾಖಂಡಲ್ಲಿ ಈ ಥರ ಕ್ಲೌಡ್ ಬರ್ಸ್ಟಿಂದ ಏನಾಗಿದೆ ಅಂತಂದರೆ ಫ್ಲಡ್ಡು ಕೂಡ ತುಂಬ ಜಾಸ್ತಿ ಬಂದುಬಿಟ್ಟಿದೆ. ಅದಕ್ಕೋಸ್ಕರ ತುಂಬ ಜಾಸ್ತಿ ನ್ಯೂಸಲ್ಲಿತ್ತಿದ್ದು. ಉತ್ತರಾಖಂಡಲ್ಲಿ ಫ್ಲಡ್ ಸಿಚುವೇಶನು ಕೂಡ ಬಂದಿದೆ. ಇವಾಗ ನೋಡಿ, ಫಸ್ಟ್ ಆಫ್ ಆಲ್ ಕೋವಿಡ್ ಇದೆ, ಅದರಲ್ಲಿ ಈ ಥರ ಫ್ಲಡ್ ಸಿಚುವೇಶನು ಕೂಡ ಬರ್ತಾ ಇದೆ. ಸೊ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಇಂಡಿಯಾದಲ್ಲಂತೂ. ಸೊ ಇದು ಕ್ಲೌಡ್ ಬರ್ಸ್ಟ್ನ ನಾವು ನೋಡ್ಕೋಬೇಕು ಅಂತಂದರೆ, ಇದು ಮೌಂಟೇನ್ ಇರುವಂಥ ಸ್ಟೇಟ್ಸು ಅಥವಾ ಮೌಂಟೇನ್ ಇರುವಂಥ ರೀಜನಲ್ಲಿ ತುಂಬ ಜಾಸ್ತಿ ಇರುತ್ತೆ. ಹಾಗಂತ ಪ್ಲೇನ್ ಇರುವಂಥ ರೀಜನಲ್ಲಿ ಆಗಲ್ಲ ಅಂತ ಇಲ್ಲ, ಮೌಂಟೇನ್ ಇರುವಂಥ ರೀಜನಲ್ಲಿ ತುಂಬ ಜಾಸ್ತಿ ಇರುತ್ತೆ. ಈ ಪಾಯಿಂಟ್ ಅಂತೂ ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಬಂದ್ಬಿಟ್ಟು ಗೌರ್ಮೆಂಟ್ ಮಾಡೆಲ್ ಟು ಆ್ಯಕ್ಯುರೇಟ್ಲಿ ಫೋರ್ಕಾಸ್ಟ್ ರೈಸ್ ಆ್ಯಂಡ್ ಎಬ್ ಅಂತಂದರೆ ಫಾಲು. ಸೊ ಇಲ್ಲಿ ಯಾವ ಥರ ಕೋವಿಡ್ ಸಿಚುವೇಶನ್ ಜಾಸ್ತಿ ಆಗ್ತದೆ, ಯಾವ ಥರ ಕೋವಿಡ್ ಸಿಚುವೇಶನ್ ಕಮ್ಮಿ ಆಗ್ತದೆ. ಸೊ ಇದನ್ನು ರೈಸ್ ಅಂತ ಹೇಳ್ಬಿಟ್ಟು ಕರಿತೀವಿ, ಇದನ್ನು ಎಬ್ ಅಂತ ಹೇಳ್ಬಿಟ್ಟು ಕರಿತೀವಿ, ಫಾಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಕೋವಿಡ್-19 ಮಾಡಲು. ಸೊ ಇದು ಯಾವುದರ ಬೇಸಿಸ್ ಮೇಲೆ ಹೇಳ್ತಾ ಇರುತ್ತೆ ಗೌರ್ಮೆಂಟು ಅಂತಂದರೆ, ಇದು ನೋಡಿ ಸೂತ್ರ ಮಾಡೆಲ್ ಬೇಸಿಸ್ ಮೇಲೆ ಹೇಳ್ತಾ ಇರುವಂಥದ್ದು. ಸೊ ಸೂತ್ರ ಮಾಡೆಲ್ ಏನು? ಸೂತ್ರ ಮಾಡೆಲು ಇಂಪಾರ್ಟೆಂಟ್ ಆಗಿರುತ್ತೆ. ಸೂತ್ರ ಮಾಡೆಲ್ ಅಂತಂದರೆ ಏನಾಗಿರುತ್ತೆ ನಮಗೆ, ಸಸೆಪ್ಟೆಬಲ್, ಅನ್ಡಿಟೆಕ್ಟೆಡ್, ಟೆಸ್ಟೆಡ್ ಪಾಸಿಟಿವ್ ಇದು, ಅದಾದಮೇಲೆ ಆ್ಯಂಡ್ ರಿಮೂವ್ಡ್ ಅಪ್ರೋಚ್. ಸೊ ಸಸೆಪ್ಟೆಬಲ್, ಅನ್ಡಿಟೆಕ್ಟೆಡ್, ಟೆಸ್ಟೆಡ್ ಪಾಸಿಟಿವ್ ಆ್ಯಂಡ್ ರಿಮೂವ್ಡ್ ಅಪ್ರೋಚ್, ಇದನ್ನು ನಾವು ಸೂತ್ರ ಮಾಡೆಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದರಲ್ಲಿ 3 ಪ್ಯಾರಾಮೀಟರ್ ನೋಡ್ಕೊತಾರೆ ಅವರು. ಯಾವುದು 3 ಪ್ಯಾರಾಮೀಟರ್ ಅಂತಂದರೆ, ಬೀಟಾ ಒಂದು, ರೀಚ್ ಎಷ್ಟಾಗ್ತಿದೆ ಅದರೊಂದು, ಅದಾದಮೇಲೆ ಎಪ್ಸಿಲಿಯನ್ ಅಂತ ಆಗ್ಬಿಟ್ಟು. ಸೊ ಬೀಟಾ ಅಂತಂದರೆ ಏನಾಗುತ್ತೆ, ಎಷ್ಟು ಜನರಿಗೆ ಪ್ರತಿದಿನಕ್ಕೆ ಅಫೆಕ್ಟ್ ಆಗ್ತಿದೆ ಕೋವಿಡ್-19 ಅಂತ. ರೀಚ್ ಬಂದ್ಬಿಟ್ಟು ಎಷ್ಟು ಎಕ್ಸ್ಪೋಜರ್ ಲೆವೆಲ್ ಇದೆ ಪಾಪ್ಯುಲೇಷನಲ್ಲಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ರೇಷಿಯೋ ಎಷ್ಟಿದೆ, ಡಿಟೆಕ್ಟೆಡು ಮತ್ತು ಅನ್ಡಿಟೆಕ್ಟೆಡ್ ರೇಟು. ಇದ್ರ ಮೇಲೇ ಕೋವಿಡಿಂದು ರೈಸು ಮತ್ತು ಫಾಲ್ನ ಗೌರ್ಮೆಂಟು ಕ್ಯಾಲ್ಕುಲೇಟ್ ಮಾಡಿ ನಮಗೆ ಡೇಟಾ ಕೊಡ್ತಾ ಇರುತ್ತೆ. ಇವಾಗ ನಾವು ಡೈಲಿ ಬೇಸಿಸಲ್ಲಿ ನೋಡ್ತಾ ಇರ್ತೀವಲ್ಲ, ಎಷ್ಟು ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ಕೇಸಸ್ ಅಂತ, ಇದರ ಬೇಸಿಸ್ ಮೇಲೆ ನೋಡ್ಕೊಳ್ಳೋಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಕಮಿಷನ್ ವಿಚ್ ಲೆಡ್ ಟು ಎನ್ಯಾಕ್ಟ್ಮೆಂಟ್ ಆಫ್ ಮರಾಠ ಕೋಟಾ. ಮರಾಠ ಕೋಟಾ ಇವಾಗ ರೀಸೆಂಟಾಗಿ ತುಂಬ ಜಾಸ್ತಿ ನ್ಯೂಸಲ್ಲಿತ್ತು. ಸೊ ಮರಾಠ ಕೋಟಾ ಬಂದ್ಬಿಟ್ಟು ಬಂದಿರೋವಂಥದ್ದು ನಮಗೆ NG ಗಾಯಕ್ವಾಡ್ ಕಮಿಷನ್ ಪ್ರಕಾರ. ರೀಸೆಂಟಾಗಿ ಸುಪ್ರೀಂ ಕೋರ್ಟು ಈ ಥರ ಮರಾಠ ಕೋಟಾ ಕೊಟ್ಟಿರುವಂಥದ್ದು ಕಂಪ್ಲೀಟ್ಲಿ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಕೂಡ ಮಾಡ್ಕೊಂಡ್ಬಿಟ್ಟಿತ್ತು. ಅದಕ್ಕೋಸ್ಕರ ನ್ಯೂಸಲ್ಲಿತ್ತು. ಸೊ ಅದ್ರ ಪ್ರಕಾರ ನಾವು 50% ಸೀಲಿಂಗ್ ಕೊಡಬೇಕು ರಿಸರ್ವೇಷನಲ್ಲಿ, ಜಾಬ್ಸಲ್ಲಿ ರಿಸರ್ವೇಷನು, ಜಾಬ್ಸು ಮತ್ತು ಎಜುಕೇಷನಲ್ಲಿ ಅಂತ ಹೇಳ್ಬಿಟ್ಟು. ಅದು ಎಕ್ಸ್ಟ್ರಾ ಆರ್ಡಿನರಿ ಸರ್ಕಮ್ಸ್ಟಾನ್ಸಸಲ್ಲಷ್ಟೇ ಕೊಡ್ಬೋದು, ಅದಕ್ಕಿಂತ ಜಾಸ್ತಿ ಅಂತ ಹೇಳ್ಬಿಟ್ಟು ಹೇಳಿರುವಂಥದ್ದು ಇಂದಿರಾ ಸಾಹ್ನಿ ಜಜ್ಮೆಂಟು 1992 ಪ್ರಕಾರ. ಸೆಕೆಂಡ್ ಪ್ಲ್ಯಾನೆಟು ಸೋಲಾರ್ ಸಿಸ್ಟಮಲ್ಲಿ ಸನ್ನಿಂದ ಸೆಕೆಂಡ್ ಪ್ಲ್ಯಾನೆಟ್ ಇದೆ, ಅರ್ತ್ಗೆ ಸಿಮಿಲರ್ ಆಗಿದೆ. ಅದ್ರ ಜೊತೆಗೆ ಅರ್ತ್ಗಿನ್ನ ಚಿಕ್ಕದಾಗಿರುವಂಥ ಪ್ಲ್ಯಾನೆಟ್ ಯಾವುದು ಅಂತಂದರೆ ವೀನಸ್ ಅಂತ. ಸೊ ಇದರಲ್ಲಿ ನಾವು ಕೆಲವೊಂದು ಸೋಲಾರ್ ಸಿಸ್ಟಮ್ನ ಒಂದ್ಸರಿ ನೋಡ್ಕೊಂಡಿರೋಣ, ರಿವಿಷನ್ ಆಗಿರುತ್ತೆ ನಿಮಗೂ ಕೂಡ. ಸೊ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಫಸ್ಟಿಂದ ಬರುವಂಥದ್ದು ಸನ್ನಿಂದ ಈ ಕಡೆ ಹೋಗುವಂಥದ್ದು. ಸನ್ನಿಂದ ಫಸ್ಟ್ ಬರುವಂಥದ್ದು ನಮಗೆ ಮರ್ಕ್ಯುರಿ, ಸೆಕೆಂಡು ವೀನಸ್ಸು, ಥರ್ಡ್ ಬರುವಂಥದ್ದು ನಮಗೆ ಅರ್ತು, ನೆಕ್ಸ್ಟು ಮಾರ್ಸು, ಜುಪಿಟರು, ಸ್ಯಾಟರ್ನು, ಯುರೇನಸ್ಸು, ನೆಪ್ಚ್ಯೂನು. ಪ್ಲೂಟೋ ಪ್ಲ್ಯಾನೆಟ್ ಅಲ್ಲ, ಇದೊಂದು ಡ್ವಾರ್ಫ್ ಬಾಡಿ ಅಥವಾ ಡ್ವಾರ್ಫ್ ಪ್ಲ್ಯಾನೆಟ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ಕೊಂಡಿದ್ರು 2006 ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಟ್ ಪ್ರಕಾರ. ಸೊ ಇದನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಇವಾಗ ನೆಪ್ಚ್ಯೂನ್ವರೆಗೂ ಕೂಡ ನಮಗೆ ಇದು ಪ್ಲ್ಯಾನೆಟ್ ಇದೆ. ನೆಪ್ಚ್ಯೂನು ಕೂಡ ಒಂದು ಪ್ಲ್ಯಾನೆಟ್ ಹೌದೋ ಇಲ್ವೋ ಅಂತ ಹೇಳ್ಬಿಟ್ಟು ನಿಮಗೇನಾದರೂ ಗೊತ್ತಿದ್ದರೆ ಅದ್ರ ರಿಲೇಟೆಡು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿರಿ. ಸೊ ಇಷ್ಟು ನಾವು ನೋಡ್ಕೊಂಡಿದ್ದೀವಿ ಇವಾಗ ಪ್ಲ್ಯಾನೆಟ್ ರಿಲೇಟೆಡು. ಯಾವುದು ರಿಲೇಟೆಡು ಅಂತಂದರೆ ಸೋಲಾರ್ ಸಿಸ್ಟಮಲ್ಲಿ ಇರುವಂಥದ್ದು ರಿಲೇಟೆಡು ನಾವು ನೋಡ್ಕೊಂಡಿದ್ದೀವಿ. ನೆಕ್ಸ್ಟು ನಾವು ನೆಕ್ಸ್ಟು ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ನೆಕ್ಸ್ಟು ನಮಗೆ 2 ಪ್ಲ್ಯಾನೆಟು ಬ್ಯಾಕ್ವರ್ಡ್ ರೊಟೇಷನ್ ಮಾಡುತ್ತೆ. ಅಂತಂದರೆ ಎಲ್ಲ ಪ್ಲ್ಯಾನೆಟು ಕೂಡ ವೆಸ್ಟಿಂದ ಈಸ್ಟಿಗೆ ಹೋದರೆ ಇದು 2 ಪ್ಲ್ಯಾನೆಟು ಈಸ್ಟಿಂದ ವೆಸ್ಟಿಗೆ ಬರುವಂಥದ್ದು. ಯಾವುದದು 2 ಅಂತಂದರೆ ವೀನಸ್ ಮತ್ತು ಯುರೇನಸ್, 2 ಉಲ್ಟಾ ಆ ಥರ ಬರುವಂಥದ್ದು ಪ್ಲ್ಯಾನೆಟ್ಸು. ನೆಕ್ಸ್ಟು ನಾವು ದಯಾಲಾ ಡ್ಯಾಮು ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೋಬೇಕು ಅಂತಂದರೆ ಅಫ್ಘಾನಿಸ್ತಾನದಲ್ಲಿ ಇದು ಲೊಕೇಟ್ ಆಗಿರುವಂಥದ್ದು. ಸೊ ಅಫ್ಘಾನಿಸ್ತಾನು ನಮಗೆ ಫಸ್ಟ್ ಆಫ್ ಆಲು ಎಲ್ಲಿ ಇದೆ ಅಂತ ಹೇಳ್ಬಿಟ್ಟು ವರ್ಲ್ಡ್ ಮ್ಯಾಪಲ್ಲಿ ನಾವು ಒಂದ್ಸರಿ ಅಫ್ಘಾನಿಸ್ತಾನ ನೋಡ್ಕೊಳ್ಳೋಣ. ಸೊ ಅಫ್ಘಾನಿಸ್ತಾನ ಅಂತ ಹೇಳಿ ಬಂದ ತಕ್ಷಣ ನಮಗೆ ಸರೌಂಡಿಂಗ್ ಇರುವಂಥ ಬಾರ್ಡರ್ ಕಂಟ್ರೀಸು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಅಫ್ಘಾನಿಸ್ತಾನ ಅಂತ ನೋಡ್ಕೊಂಡಿರೋ ತಕ್ಷಣ ನಮಗೆ ಈ ರೀಜನಲ್ಲಿ ನಮಗೆ ನೋಡಿ ತುರ್ಕ್ಮೆನಿಸ್ತಾನ್ ಇದೆ, ತುರ್ಕ್ಮೆನಿಸ್ತಾನ್ ಅಂತ. ಅದಾದಮೇಲೆ ಇಲ್ಲಿ ನಮಗೆ ಉಜ್ಬೇಕಿಸ್ತಾನ್ ಇದೆ, ಇಲ್ಲಿ ನಮಗೆ ತಜಿಕಿಸ್ತಾನ್ ಇದೆ, ಅದಾದಮೇಲೆ
ಈ ರೀಜನಲ್ಲಿ ನಮಗೆ ಇಂಡಿಯಾ ಟಚ್ ಆಗ್ತದೆ, ಈ ರೀಜನಲ್ಲಿ ಇಂಡಿಯಾ ಟಚ್ ಆಗ್ತದೆ. ಬಟ್ ಈ ರೀಜನ್ನ ಪಾಕಿಸ್ತಾನ್ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದೆ. ಅದಕ್ಕೋಸ್ಕರ ನಾವು ಇಲ್ಲಿಂದ ಇಲ್ಲಿ ಪೋರ್ಟ್ಗೂ ಕೂಡ ಹೋಗಬೇಕು ಅಂತ ಹೇಳ್ಬಿಟ್ಟು ಇರಾನಿಗೆ ನಾವು ಕನೆಕ್ಟಿವಿಟಿ ಕೂಡ ಕೊಟ್ಕೊತಾ ಇದ್ದೀವಿ. ಅದಾದಮೇಲೆ ಈ ರೀಜನಲ್ಲಿ ಕಂಪ್ಲೀಟಾಗಿ ನಮಗೆ ಈ ರೀಜನಲ್ಲಿ ನೋಡಿ ಈಸ್ಟಿಂದ ಸೌತ್ವರೆಗೂ ಕೂಡ ಪಾಕಿಸ್ತಾನ ಇದೆ ಬಾರ್ಡರಲ್ಲಿ. ಅದಾದಮೇಲೆ ಈ ರೀಜನಲ್ಲಿ ನಮಗೆ ಇರಾನ್ ಇದೆ. ಸೊ ಇಷ್ಟು ಇರುವಂಥದ್ದು. ಸೊ ಈ ಅಫ್ಘಾನಿಸ್ತಾನದಲ್ಲಿ ಇರುವಂಥ ಈ ರೀಜನ್ಗೆ ನಾವು ಕಂದಹಾರ್ ರೀಜನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಕಂದಹಾರ್ ರೀಜನಲ್ಲೇ ಬರುವಂಥದ್ದು ನಮಗೆ ಯಾವುದು ಅಂತಂದರೆ ಇದು ಯಾವುದು ದಹ್ಲಾ ಡ್ಯಾಮ್. ಸೊ ದಹ್ಲಾ ಡ್ಯಾಮು ಕೂಡ ನಾವು ಮ್ಯಾಪಲ್ಲಿ ನೋಡ್ಕೋಬೇಕು ಅಂತಂದರೆ ಇಲ್ಲಿ ನೋಡಿ ಕಂದಹಾರ್ ರೀಜನ್ ಏನಿದೆಯಲ್ಲ ಆ ರೀಜನಲ್ಲಿ ನಮಗೆ ದಹ್ಲಾ ಡ್ಯಾಮು ಬರುತ್ತೆ. ಈ ರೀಜನಲ್ಲಿ ಬರುವಂಥದ್ದು ನಮಗೆ ದಹ್ಲಾ ಡ್ಯಾಮು. ಈ ಡ್ಯಾಮಿಂದು ಕೆಲವೊಂದು ಪಾಯಿಂಟ್ಸ್ ನೋಡ್ಕೋಬೇಕು ಅಂತಂದರೆ ಇದು ನೋಡಿ ಸೆಕೆಂಡ್ ಬಿಗ್ಗೆಸ್ಟ್ ಡ್ಯಾಮು, ಅಫ್ಘಾನಿಸ್ತಾನದಲ್ಲಿ ಸೆಕೆಂಡ್ ಬಿಗ್ಗೆಸ್ಟ್ ಡ್ಯಾಮು. ರೀಸೆಂಟಾಗಿ ತಾಲಿಬಾನ್ ಇದನ್ನು ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟಿತ್ತು. ಕಂದಹಾರ್ ಪ್ರಾವಿನ್ಸಲ್ಲಿ ಇರುವಂಥದ್ದು. ಇದು ಯಾವ ರಿವರ್ ಮೇಲೆ ಕಟ್ಟಿದ್ದಾರೆ ಅಂತಂದರೆ ಇದು ಅರ್ಗಂದಬ್ ರಿವರ್ ಅಂತ, ಅರ್ಗಂದಬ್ ರಿವರ್ ಮೇಲೆ ಇದನ್ನು ಕಟ್ಟಿರುವಂಥದ್ದು. ಸೊ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಅಫ್ಘಾನಿಸ್ತಾನ ನೋಡಿ ನಮಗೆ ಇಂಡಿಯಾದು ಫ್ರೆಂಡ್ ಆಗಿರೋದ್ರಿಂದ ಇದರ ರಿಲೇಟೆಡ್ಡು ನಮಗೆ ಏನೇನು ಪಾಯಿಂಟ್ಸ್ ಇರುತ್ತಲ್ಲ ಆ ಎಲ್ಲ ಪಾಯಿಂಟ್ಸು ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಆಗಾಗ ಎಕ್ಸಾಮಲ್ಲಿ ಇದ್ರ ಬಗ್ಗೆ ಕೇಳ್ತಾ ಇರ್ತಾರೆ. ಸೊ ಇಲ್ಲಿವರೆಗೂ ನೋಡ್ಕೊಂಡಿದ್ದೀರಾ ನೀವು ಅಂತಂದರೆ #ದಹ್ಲಾ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ಸೊ ನೀವು ಇದನ್ನು ಕಮೆಂಟ್ ಮಾಡ್ಕೊಂಡಿದ್ರೆ ಅಟ್ಲೀಸ್ಟ್ ನಂಗೆ ಗೊತ್ತಾಗುತ್ತೆ ನೀವು ಕಂಪ್ಲೀಟಾಗಿ ವೀಡಿಯೋ ನೋಡ್ಕೊಂಡಿರೋ ಇಲ್ವ ಅಂತ. ನೋಟ್ಸು PDF ಎಲ್ಲ ಬೇಕಾಗಿದ್ದರೆ ನೀವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.